ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೇಲೂರಿನ ದೇವಸ್ಥಾನಕ್ಕೆ ಬಂದಿದ್ದೀವಿ, ಚೆನ್ನಕೇಶ್ವರ ದೇವಸ್ಥಾನ. ಒಳಗಡೆ ಏನೇನಿದೆ ಏನೇನಿಲ್ಲ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಬೇಲೂರು ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ಶಿಲಾಬಾಲಿಕೆಯರ ಬೇಲೂರು ಎಂದು ಹೆಸರುವಾಸಿ. ಯಾಕಂದರೆ ಇಲ್ಲಿರುವಂತಹ ಕೆತ್ತನೆಗಳು ಆ ರೀತಿ ಇದೆ. ಬನ್ನಿ ಸ್ನೇಹಿತರೆ, ಈ ಒಂದು ಜಾಗದ ಬಗ್ಗೆ ನಾವು ಆದಷ್ಟು ತಿಳ್ಕೊಳ್ಳೋಣ. ನನಗೆ ಗೊತ್ತಿರುವಷ್ಟು ನಿಮ್ಮ ಹತ್ರ ನಾನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಮುಂದೆನೆ ಒಂದು ಅದ್ಭುತವಾದ ದೇವಸ್ಥಾನ ಕಾಣಿಸ್ತಿದೆಯಲ್ವಾ, ಆ ದೇವಸ್ಥಾನವೇ ಚೆನ್ನಕೇಶ್ವರ ದೇವಸ್ಥಾನ. ಈ ಒಂದು ಅದ್ಭುತವಾದ ದೇಗುಲವನ್ನ ಹೊಯ್ಸಳ ಚಕ್ರವರ್ತಿ ರಾಜ ವಿಷ್ಣುವರ್ಧನನು ಕ್ರಿಸ್ತಶಕ 1117ರಲ್ಲಿ ನಿರ್ಮಿಸಿದರು. ಹೊಯ್ಸಳರ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಒಂದಲ್ಲ ಎರಡಲ್ಲ. ಅನೇಕ ದೇಗುಲಗಳನ್ನು ಕಟ್ಟಿಸಿರುವ ಹೊಯ್ಸಳರು ತಮ್ಮ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ. ಬೇಲೂರು ಹೊಯ್ಸಳರ ರಾಜಧಾನಿ ಕೂಡ ಆಗಿತ್ತು. ಬನ್ನಿ ಸ್ನೇಹಿತರೆ, ಈ ಒಂದು ಅದ್ಭುತವಾದ ದೇಗುಲವನ್ನು ಯಾವ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ, ಈ ಕೆತ್ತನೆಗೆ ಎಷ್ಟು ವರ್ಷ ಸಮಯ ತೆಗೆದುಕೊಂಡಿದ್ದಾರೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿರುವಂತಹ ಶಿಲ್ಪ ಕಲಾಕೃತಿಯನ್ನು ನೋಡಲಿಕ್ಕೆ ಅದ್ಭುತ, ಅಮೋಘ ಅನ್ಕೊಳ್ಳಿ. ಯಾವುದೇ ದಿಕ್ಕಿನ ಕಲ್ಲಿನ ಇಂಚಿನಲ್ಲೂ ನಾವು ಸಂಕೀರ್ಣ ಕೆತ್ತನೆಗಳನ್ನು ನೋಡಬಹುದು. ಈ ಕೆತ್ತನೆಗಳಿಗೆ ಅವರು ಉಪಯೋಗಿಸಿರುವ ಕಲ್ಲುಗಳಾದರೂ ಯಾವುದು? ಮೃದುವಾದ ಸೋಪ್ ಸ್ಟೋನ್ಸ್ ಎನ್ನುವ ಒಂದು ಕಲ್ಲುಗಳನ್ನು ಉಪಯೋಗಿಸಿ ಈ ಕೆತ್ತನೆಗಳನ್ನು ಮಾಡಲಾಗಿದೆ. ಸೋಪ್ ಸ್ಟೋನ್ಸ್ ಅನ್ನು ಬಳಸುವ ಕಾರಣ ಏನಂದ್ರೆ ಅದರಲ್ಲಿರುವಂತಹ ಅಂಶಗಳು, ಅದರ ಸಾಫ್ಟ್ನೆಸ್, ಹೆಂಗ್ ಬೇಕಾದ್ರೂ ಹಂಗೆ ಕೆತ್ತನೆ ಮಾಡಬಹುದು. ಎಷ್ಟು ಡೀಟೇಲ್ಡ್ ವರ್ಕಲ್ಲಿ ಮಾಡೋರೆ ನೋಡಿ. ಇಲ್ಲಿ ಒಂದೊಂದು ಸರ, ಇದು ಚಿಕ್ಕ ಗೋಪುರ, ಚಿಕ್ಕ ದೇವಸ್ಥಾನ. ಪ್ರತಿಯೊಂದು ಗೋಡೆಯ ಕೆತ್ತನೆಗಳಲ್ಲಿ ನಾವು ರಾಮಾಯಣ, ಮಹಾಭಾರತದ ಪ್ರಮುಖ ಘಟನೆಗಳನ್ನು ನೋಡಬಹುದು. ಈ ದೇಗುಲವು ಚೆನ್ನಕೇಶ್ವರ ಎಂದು ಕರೆಯಲ್ಪಡುವ ವಿಷ್ಣುವಿಗೆ ಸಮರ್ಪಿತವಾಗಿದೆ. ದೇಗುಲದ ಮುಖ್ಯ ದ್ವಾರದ ಒಳಗಡೆ ಹೋಗ್ತಿದ್ದಂಗೆನೆ ನಮಗೆ ಒಂದು ಅದ್ಭುತವಾದ ಕೆತ್ತನೆ ಕಾಣಿಸ್ತದೆ. ಹೊಯ್ಸಳರ ರಾಜನು ಹುಲಿ ಅಥವಾ ಸಿಂಹವನ್ನು ಕೊಲ್ಲುವಂತಹ ಒಂದು ಕೆತ್ತನೆಯನ್ನ ನೋಡಬಹುದು. ಇದು ಚೋಳರ ಸೋಲಿನ ಸಂಕೇತ ಎಂದು ನಂಬಲಾಗಿದೆ. ಈ ದೇಗುಲದ ನಿರ್ಮಾಣ ಕಾರ್ಯ ಶುರುವಾಗಿದ್ದು 1117ರಲ್ಲಿ. ಗುರು ರಾಮಾನುಜಾಚಾರ್ಯರ ಆಶೀರ್ವಾದದಿಂದ ಶುರುಗೊಂಡ ಈ ಒಂದು ನಿರ್ಮಾಣ ಕಾರ್ಯ ಮುಗಿಯಲು 103 ವರ್ಷವಾಯಿತು. ವಿಷ್ಣುವರ್ಧನನ ಮೊಮ್ಮಗನಾದ ಹಿಮ್ಮಡಿ ವೀರಬಳ್ಳಾಲನ ಕಾಲದಲ್ಲಿ ಈ ದೇಗುಲವು ವಿರೂಪಗೊಂಡಿದೆ. ಈ ಒಂದು ಅದ್ಭುತವಾದ ಕೆತ್ತನೆಗಳ ಹಿಂದೆ ಸಾವಿರಾರು ಕಲಾವಿದರ ಪರಿಶ್ರಮವಿದೆ. ಸ್ನೇಹಿತರೆ, 103 ವರ್ಷ ಅಂದರೆ ಅದೇನು ಸುಮ್ಮನೆ ಅಲ್ಲ. ಈ ಕೆತ್ತನೆಗಳಲ್ಲಿ ಅವರ ಪರಿಶ್ರಮವನ್ನು ನಾವು ನೋಡ್ಬೋದು. ಪ್ರತಿಯೊಂದು ಕೆತ್ತನೆಗಳಲ್ಲೂ ನಾವು ದೇವತೆಗಳನ್ನು ನೋಡ್ಬೋದು. ಗಾಂಧರ್ವ ನರ್ತಕಿಯರನ್ನು, ಶಿಲಾ ಬಾಲಿಕೆಯರನ್ನು, ಆಕರ್ಷಕವಾದ ಪ್ರಾಣಿಗಳಾದ ಆನೆ, ಸಿಂಹ, ಕುದುರೆ, ಇಂತಹ ಒಂದು ಅದ್ಭುತವಾದ ಕೆತ್ತನೆಗಳನ್ನು ಕೂಡ ನೋಡಬಹುದು. ದೇವಾಲಯದ ಸುತ್ತಲೂ ಗುಡಿ ಗೋಪುರಗಳು. ಆ ಗುಡಿ ಗೋಪುರಗಳ ಒಳಗಡೆ ದೇವತೆಗಳ ವಿಗ್ರಹ ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸ್ನೇಹಿತರೆ, ಒಟ್ಟು ಈ ಒಂದು ದೇಗುಲದಲ್ಲಿ ಅನೇಕ ದೇವತೆಗಳ ಕೆತ್ತನೆಗಳಿದೆ. ಒಂದೊಂದು ಕೆತ್ತನೆಗಳಿಗೂ ಒಂದೊಂದು ದಂತಕತೆ, ಪ್ರಾಣಿ ಪಕ್ಷಿಗಳು, ಘಟನೆಗಳು ಎಲ್ಲವನ್ನೂ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಇಂತಹ ಕೆತ್ತನೆಗಳಲ್ಲಿ ಒಂದು ಕೆತ್ತನೆ ಬಗ್ಗೆ ಹೇಳ್ಬೇಕಂದ್ರೆ ಬನ್ನಿ ತೋರಿಸ್ತೀನಿ. ಈ ಒಂದು ಕೆತ್ತನೆಯನ್ನು ನೋಡ್ತಿದ್ರೆ ನಿಮಗೆ ಎಲ್ಲೋ ನೋಡ್ದಂಗೆ ನಿಮಗೆ ನೆನಪಾಗುತ್ತಲ್ವಾ? ಹೌದು, ಇದು ನರಸಿಂಹ ಅವತಾರ. ಹಿರಣ್ಯಕಶ್ಯಪುವಿನ ಸಂಹಾರ ಮಾಡುವಂತಹ ದೃಶ್ಯ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕೆತ್ತನೆ ಮಾಡಿದ್ದಾರೆ ಅಂದರೆ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂದ್ಕೊಳ್ಳಿ. ಇದೇ ರೀತಿ ಅನೇಕ ದೇವತೆಗಳ ಕೆತ್ತನೆ ಇದೆ. ಅದರದ್ದೇ ಆದಂತಹ ಇತಿಹಾಸಗಳನ್ನು ನಾವು ಈ ಕೆತ್ತನೆಗಳಲ್ಲಿ ನೋಡ್ತಾ ಇರ್ಬೋದು. ಇನ್ನು ಹೊರಾಂಗಣದ ವಿಷಯಕ್ಕೆ ಬಂದರೆ ನಮಗೆ ಅನೇಕ ವಿಷಯಗಳನ್ನು ನೋಡ್ಬೋದು. ಒಂದು ದೀಪಾಳ ಕಂಬ. ಇದು 40 ಅಡಿ ಎತ್ತರದ ಕಂಬ. ಆಶ್ಚರ್ಯ ಏನಂದ್ರೆ ಈ ಒಂದು ಕಂಬವನ್ನು ನಕ್ಷತ್ರಾಕಾರದಲ್ಲಿ ಇರುವಂತಹ ಒಂದು ಜಗುಲಿಯ ಮೇಲೆ ನಿರಾಧಾರವಾಗಿ ನಿಲ್ಲಿಸಲಾಗಿದೆ. ಈ ಸ್ತಂಭದ ಕೆಳಗೆ 4 ಸಂದುಗಳಿವೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಸಲೀಸಾಗಿ ನೋಡಬಹುದು. ಅಂದ್ರೆ ಇದು ಯಾವುದೇ ಒಂದು ಆಧಾರವಿಲ್ಲದೆ ನಿಂತಿದೆ ಅಂತ ಖಚಿತವಾಗಿದೆ. ಆದ್ರಿಂದ ಇದಕ್ಕೆ ಗ್ರಾವಿಟಿ ಪಿಲ್ಲರ್ ಅಂತಾನೂ ಹೆಸರು ಬಂದಿದೆ.
ಏನು ಮುಟ್ಟಬೇಕು ಎಕ್ಕಬಾರ್ದು. ಇನ್ನು ಅಲ್ಲೇ ಇದ್ದಂತಹ ಬೇರೆ ಬೇರೆ ದೇವಾಲಯಗಳನ್ನು ನೋಡಿಕೊಂಡು ಅಲ್ಲೇ ಇದ್ದಂತಹ ಕಲ್ಯಾಣಿಯನ್ನು ನೋಡಿಕೊಂಡು ನಾವು ಅಲ್ಲಿಂದ ಜಾಗ ಬಿಟ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಮ್ಮ ಬೇಲೂರಿನ ಕಥೆಯಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಕಂಟೆಂಟಿನ ಮೂಲಕ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ. ಇನ್ನೂ ನಮ್ಮ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಮತ್ತೆ ಒಂದು ಬೆಲ್ ಬಟನನ್ನು ಒತ್ಬಿಟ್ಟು ಹೋಗ್ಬಿಡಿ.